ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವು ತಮ್ಮನೆಲ್ಲಾಗಿ ನೋಡಿರ್ತೀನಿ ಏನು ವಿಡಿಯೋ ಅಂತ ಹೇಳಿ. ಹೌದಾ, ಇದು ಅನ್ನೊಂದು ಬರ್ಡೇ ವ್ಲಾಗ್ ವಿಡಿಯೋ ಆಗಿರ್ತೈತಿ. ವಿಡಿಯೋ ಏನು ಮಟ್ಟ ನೋಡ್ರಿ, ಇದ್ರೊಳಗೆ ಏನೇನು ಎಕ್ಸ್ಪೆಕ್ಟೇಷನ್ ಇದ್ವ ಏನೇನೆಲ್ಲ ಹಾಳಾದ್ವ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೈಟ್ ಸೆಲೆಬ್ರೇಷನ್ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಪಟ್ ಅಂತ ಹೇಳಿ ನೋಡ್ಕೊಂತ ಬರ್ರಿ. ಸೊ ಅನ್ನು ಹಾಸ್ಪಿಟಲ್ನಾಗ ಇರೋದಕ್ಕೆ ನಾನು ಕೇಕಿಗೆ ಏನು ತೊಗೊಂಡು ಬಂದಿರಲಿಲ್ಲ. ಸೊ ಹೊರಗೆ ಹೋಗಿ ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಅಷ್ಟೇ ತೊಗೊಂಡು ಬಂದಿದ್ದೆ. ಕೇಕ್ ಅದು ಏನು ತೊಗೊಂಡು ಬಂದಿರಲಿಲ್ಲ. ಬಟ್ ಸೊ ಅವ್ರ ಪಪ್ಪಾಗೆ ಆರಾಮಿಲ್ಲಲ್ಲ. ನನಗೂ ಭಾಳ ಕರೆಯೋಕೆ ಮನ್ಸು ಬರಲಿಲ್ಲ. ನೋಡು ನಂದ್ರು ಕರೆಯುವಂಗೆ ಬಾಲೆ ಪ್ಲೀಸ್ ಒಂದು ಹಾಫ್ ಆ್ಯನ್ ಅವರ್ ಬಂದು ಹೋಗ, ಆಮೇಲೆ ಬಂದು ಹೋಗ ಅಂತಂದು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಸೊ ಬರ್ತೀನಿ ಅಂತ ಅಂದಾನ. ನೋಡೋಣಂತ. ಸೊ ಟೈಮ್ ಇಲ್ಲ, ಹಾಗಾಗಿ ಝೊಮ್ಯಾಟೊದೊಳಗೆ ಆರ್ಡ್ರ್ ಮಾಡ್ಕೊಂಡಿನಿ ಕೇಕ್ನ. ಸೊ ಇವಾಗ ಒಂದು ಸಣ್ಣಕ್ಕೆ ಪುಟ್ಟಕ್ಕೆ ಕೇಕ್ ತರಿಸೀನಿ. ನಾನು ಅಲ್ಲಿಂದ ಬರುವಾಗ ಒಂದು ಬ್ರೌನಿ ಮತ್ತು ಡೋನಟ್ ಅವನ್ನೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಮಾಡಿಸಿದ್ರಾತು ಅಂಥೇಳಿ. ಮತ್ತು ಇವಾಗ ನಮ್ಮ ತಮ್ಮನೂ ಇರ್ತಾನೆ. ಸೊ ಹಾಗಾಗಿ ಮತ್ತೊಂದು ಕೇಕ್ ಆರ್ಡ್ರ್ ಮಾಡಿನಂತ. ಸಣ್ಣಕ್ಕೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣಂತ. ಈ ಪ್ಲೇಸ್ ಒಳಗೆ ಮಾಡೋಣ ಅಂತ ಅಂದ್ಕೊಂಡಿನಿ. ನೋಡೋಣ ಅಂತ ಏನೇನಾಗುತ್ತೆ, ಏನೇನು ತೆಗೆದು ಮಾಡೋಣ. ಇಲ್ಲಿ ಮಾಡ್ಬೇಕಂತ ಹೇಳಿ ಇತ್ತ ಅಂದರೆ ಫೋಟೋಸ್ ಎಲ್ಲ ಚಲೋ ಬರ್ತಾವ ಅಂತ ಹೇಳಿ. ಬಟ್ ಇದಕ್ಕೆಲ್ಲ ಕಟ್ಟಾಕೋದು ಎಲ್ಲ ಏನೂ ಇಲ್ಲ ಇಲ್ಲೇ. ಸೊ ಹಾಗಾಗಿ ಇಲ್ಲೇನು ಮಾಡಲ್ಲ, ಇಲ್ಲೇ ಮಾಡ್ತೀನಿ. ಸೊ ಕೇಕ್ ಬಂದೈತಿ ನೋಡಿ, ಇಷ್ಟು ಐತಿದೆ ಒಂದು ಪೀಸ್ ಅಷ್ಟು. ನಾನು ಸ್ವಲ್ಪ ದೊಡ್ಡದು ಬರುತ್ತೇನೋ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಸಣ್ಣದೈತಿ, ಇಬ್ರಿಗೆ ಕರೆಕ್ಟ್ ಆಗ್ತೈತಿ. ಸೊ ಇದಕ್ಕೆ 350 ರೂಪೀಸು. ಏನು ಮಾಡೋಕ್ಕಾಗಲ್ಲ, ಬರ್ರಿ. ಆಗ ಜಸ್ಟ್ ಕೇಕ್ ಬಂದೈತಿ. ಇದನ್ನು ಫ್ರಿಜ್ ಒಳಗಿಟ್ಟು ಒಂದು ಸಣ್ಣ ಸಿಂಪಲ್ ಡೆಕೋರೇಷನ್ ಮಾಡೋಣ. ಎಲ್ಲ ಪ್ರತಿ ವರ್ಷವೂ ಅರ್ಜೆಂಟ್ನಾಗ ಆಗ್ತಿತ್ತು ನಂದು ಹಣೆ ಬರ. ನೋಡು ಬರ್ತಾನಂತ ಹೇಳಿ ಲಾಕ್ ಮಾಡಿ ಹಿಂಗೆ ಸೆಲೆಕ್ಟ್ ಹಂಗೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಕೇಕ್ ಫ್ರಿಜ್ ಒಳಗಿಟ್ಟು. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೊಂಟೀನಿ. ಇಲ್ಲೇ ಊಟಕ್ಕೆ ಕರ್ದಾರವ್ರು. ಸೊ ಹಾಗಾಗಿ ಪಟ್ಟಂತ ಹೋಗಿ ಬರೋಣ. 11 o'clock ಆಗೈತಿ, ಜಲ್ದಿನ ಬರಬೇಕಾ, ಬರ್ರಿ. ಪೂರ ಬರಲ್ಲ ಅದು ಅಷ್ಟು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆ್ಯಕ್ಚುಲಿ ನಾನು ಏನೈತಿ ಕೇಕೆಲ್ಲ ಬಂದಮೇಲೆ ಹೀಗೆಲ್ಲ ಸೆಲೆಬ್ರೇಷನ್ ಮಾಡಿ ಒಳಗೆಲ್ಲ ಕರ್ಕೊಂಡಾದ್ಮೇಲೆ ಅದಕ್ಕೇನೈತಿ, ನಾನು ಈ ಮ್ಯಾಜಿಕ್ ಕ್ಯಾಂಡಲ್ ಬರ್ತಾವಲ್ಲ ಅವನ್ನ ಇಟ್ಟಿದ್ದೆ. ಉಬಾತನ ಆರೋವಲ್ತ ಲಾಸ್ಟಿಗೆ ಕೈಲೇ ಇದನ್ನು ಮಾಡಿಬಿಟ್ಟ. ಆಮೇಲೆ ಇದನ್ನು ನಾನು ಬ್ಲಾಸ್ಟರ್ನ ಝೆಪ್ಟೋಲಿಂದ ತರಿಸಿದ್ದೆ. ಆ್ಯಂಡ್ ಆ ಕ್ಯಾಂಡಲೂ ಝೆಪ್ಟೋಲಿಂದನೇ ತರಿಸ್ಕೊಂಡಿದ್ದೆ ಪಟ್ ಅಂತ ಹೇಳಿ ಬೇಕು ಅಂತ ಹೇಳಿ. ಆ್ಯಂಡ್ ಹೊಡ್ಯಾಕೆ ಹೋಗ್ತೀನಿ, ಅದು ಬರವಲ್ತು ಎಷ್ಟೊತ್ತನ ಸರ್ಕಸ್ ಮಾಡೀನಿ, ಬರಾತಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟೈಟಾಗಿತ್ತು. ಲಾಸ್ಟಿಗೆ ಅದನ್ನು ಬರವಲ್ತು ತಗೋಬಾ ಇಲ್ಲ ಅಂತ ಹೇಳಿ ಅನ್ನೂನ ಇಸ್ಕೊಂಡ. ಹೊಡೆದ್ರೆ ಎಂಥ ಕೆಟ್ಟ ಅವಾಜಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಜೋರು ಅವಾಜಿತ್ತು. ನೈಟು ಯಪ್ಪ ಯಾಕಾರ ಹೊಡೆದ್ವೇನೋ ಅನ್ನೋ ಹಂಗಾತು ನಮ್ಗೆ. ಆಟೋ ಬಾಂಬ್ಸ್ ಹಿಡ್ದಂಗೆ ಕಿಡಿತ. ಹ್ಯಾಪಿ ಬರ್ಡೇ ಕ್ಯಾಮ್ರಾಮನ್. ಫೋಕಸ್ ಕರೋ ಕ್ಯಾಮ್ರಾಮನ್. ನಾನು ಬೇಕ್ರಿಯಿಂದ ಡೊನೆಟ್ ತೊಗೋವಾಗ ಅವ್ರು ಆಲ್ರೆಡಿ ಬಿಸಿ ಮಾಡಿ ಕೊಟ್ಟಿದ್ರು. ಅದು ಆಲ್ರೆಡಿ ಬಿಸಿಯಾಗಿ ಮತ್ತು ಗಟ್ಟಿಯಾಗಿ ಹೋಗಿತ್ತು. ಆ್ಯಂಡ್ ನಾನು ಇದನ್ನು ಜಾಸ್ತಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಹೋಗಂಗಿಲ್ಲ. ಹೆಂಗಿರ್ತೈತಿ ಹಂಗೆ ನಾವು ಹೆಂಗದೀವಿ ಹಂಗೆ ತೋರ್ಸೋಕೆ ಇಷ್ಟಪಡ್ತೀನಿ. ತಪ್ಪಿಗೆ ಹ್ಯಾಪಿ ಬರ್ಡೇ. ಊಟ ಮಾಡಿ ಹೋಗಿ. ಸೊ ಇವಾಗ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮುಗಿತು. ಸೊ ನಾಳಿದ್ದು ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಅಂತ. ಸೊ ಏನಂದರೆ ನೈಟ್ ಸೆಲೆಬ್ರೇಷನ್ ಮಾಡಿದ್ದೆ, ಮಾರ್ನಿಂಗ್ ಮಟನು ಬರೀ ಕ್ಲೀನ್ ಮಾಡೋದನ್ನ ಆಯ್ತು. ಸೊ ಇವಾಗ ಇಷ್ಟು ಕ್ಲೀನ್ ಆಗಿತ್ತು.
ನಂಗೆ ಏನಂತಂದ್ರೆ ಇಲ್ಲಿ ಇದ್ರೊಳಗೆ ಕಾಣೋದಿಲ್ಲ ನೋಡ್ರಿ, ಇಲ್ಲಿ ಕಾಣಲ್ಲ ಅನ್ಸುತ್ತೆ ಐ ಥಿಂಕ್. ಸೊ ಮಿಕ್ಸಿ ಒಳಗೆ ಸ್ವಲ್ಪ ಕೈ ಮಿಕ್ಸರ್ ಮಾಡಕ್ಕೆ ಹೋಗಿ ಒಂದು ಸ್ವಲ್ಪ ಕೈ ಸಿಗಿಸ್ಕೊಂಡು ಒಂದು 15 ಡೇಸ್ ಸಖತ್ ನರಳಾಡೀನಿ. ಅದನ್ನೆಲ್ಲ ತೆಗೆದು ಸೊ ಯಾವ್ಯಾವ ಎಲ್ಲೆಲ್ಲಿದ್ವು ಇನ್ನೂ ಇವನ್ನೆಲ್ಲ ಮಡಚಿ ಇಡ್ಬೇಕು. ಸೊ ಇಷ್ಟಿಷ್ಟು ಮಾಡ್ಕೊಂಡೀವಿ, ಇಲ್ಲಿದು ಎಲ್ಲ ಮಾಡಿ ಇಟ್ಟೀನಿ. 15 ಡೇಸ್ ಸಖತ್ ನರಳಾಡೀನಿ. ಸೊ ಹಾಗಾಗಿ ಜಗ್ಗ ಅರ್ಬಿ ಇದ್ವು, ಅವೆಲ್ಲ ತೊಳಿಬೇಕು ಇನ್ನು ಪಟಾಪಟ ಅವನು ತೊಳೆದು ಮತ್ತೇನು ಮಾಡೋದು ನೆಕ್ಸ್ಟ್ ನೋಡೋಣ ಅಂತ ಬರ್ರಿ. ಸೊ ಬೆಳಗ್ಗಿಂದ ಸಂಜೆ ಮಟನೂ ಮಾಡಲಿ ಬೇಡ ಅಂತಂದು ಅನ್ಕೊತಿದ್ದೆ. ಯಾಕಂದರೆ ನಮ್ಮ ಮಾವನಿಗೆ ಭಾಳ ಆರಾಮಿರಲಿಲ್ಲ, ಹಾಗಾಗಿ ಇಷ್ಟ್ರ ಮೇಲೆ ಮತ್ತು ಇವಾಗ ಆರಾಮಿದಾರ ಅಂತಂದ್ರೆ ಇನ್ನೂ ಏನು ಮನೆಗೆ ಬಂದಿಲ್ಲ. ಸೊ ನಾವೇನೋ ಸೆಲೆಬ್ರೇಷನ್ ಮಾಡಿದ್ರು ನಾನು ಅನ್ನೋ ಇಬ್ಬರೇ ಇರ್ತೀವಿ, ಯಾರೂ ಇರೋದಿಲ್ಲ. ಬಟ್ ನಂಗೆ ಅದು ಮನಸ್ಸಿಲ್ಲ, ಇದು ಮನಸ್ಸಿಲ್ಲ. ಯಾಕಂತಂದ್ರೆ ವರ್ಷಕ್ಕೆ ಒಂದು ಸಲ ಬರ್ತೈತಿ. ಸೊ ಅವನಂತೂ ಅವನ ಅಂದ್ಕೊಂಡಿದ್ದೆ ನಾನು, ಅವನೇನೋ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ. ಬಟ್ ನಿನ್ನೆ ಬಂದು ಅನ್ನಕತ್ತಿದ್ದ ನನಗವ, ನೀ ಎಲ್ಲೂ ಏನು ಮಾಡೋಕ್ಕೆ ಹೋಗಬೇಡ ಅಂತೇಳಿ. ನಾನು ಅವನಿಗೆ ಸುಮ್ಮನೆ ಕಾಡ್ಸಾತಿದ್ದೆ. ಅಂದರೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಕುಂತೇನು ನೀನು ಹಂಗೆ ಹಿಂಗೆ ಅಂಥೇಳಿ. ಫೈನಲಿ ಇವಾಗ ಟೈಮ್ ಎಷ್ಟಾಗೈತೆ ಅಂದ್ರೆ 5:15 ಆಗೈತಿ. ಈಗ ಬುಕ್ ಮಾಡೀನಿ, ನೋಡೋಣ ಆಮೇಲಿಂದ ಹಿಂಗೆ ಆರಾಮಿಲ್ಲಂದ್ರು ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳಿ ಮಾತು ಬರ್ತಾವ ಅಂತ ಹೇಳಿ ಹೇಳಾಕತ್ತಿದ್ದ. ನೋಡೋಣ, ಏನು ಮಾಡೋಕ್ಕಾಗಂಗಿಲ್ಲ. ಏನಾರ ಒಂದು ಮಾಡಬೇಕಂದ್ರೆ ಏನಾರ ಒಂದು ಸಹಿಸ್ಕೊಳ್ಬೇಕು. ಸೊ ಆರಾಮಿಲ್ಲ ಈಗ ಅವ್ರಿಗೆ, ಹಾಗಾಗಿ ಆ ವಿಚಾರಕ್ಕಷ್ಟೆ. ಇಲ್ಲಾಂದ್ರೆ ಲಾಸ್ಟ್ ಇಯರ್ ಬರ್ಡೇಗೆ ಅವರು ಎಲ್ಲ ಬಂದಿದ್ರು. ಸೊ ಏನಿಲ್ಲ, ಸಿಂಪಲ್ಲಾಗಿ ಹೋಗಿ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ಕೊಂಡು ಬರ್ತೀವಂತ, ಎಲ್ಲೂ ಮತ್ತೇನು ಹೋಗಂಗಿಲ್ಲ. ಆ್ಯಂಡ್ ಏನಂತಂದರೆ ಬೆಳಗಿಂದ ಅದನ್ನು ಸಿಂಪಲ್ಲಾಗಿ ಏನೂ ಮಾಡೋದು ಬೇಡ ಅಂಥೇಳಿ ಮನೆಯೊಳಗೆ ನಾಷ್ಟ ಮಾಡಿದ್ದೆ. ನಾನು ಪ್ರತಿ ವರ್ಷವೂ ಹಂಗೆ ಮಾಡ್ತಿದ್ದೆ. ಸೊ ಮನೆಯೊಳಗೆ ಅಷ್ಟೇ ಮಾಡ್ಕೊಂಡಿದ್ದೆ, ಅಷ್ಟಕ್ಕೆ ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಆದ್ರೂ ಮನ್ಸು ಒಪ್ಪಾತಿಲ್ಲ ನನಗೆ. ನೋಡೋಣ ಅಂತ ಏನಾಗುತ್ತೋ ಏನೋ. ಏನು ಅದು ತಪ್ಪು ಸರಿ ಅಂತಲೂ ನನಗೆ ಅಷ್ಟು ಗೊತ್ತಾಗತ್ತಿಲ್ಲ. ಇರಲಿ, ಪರವಾಗಿಲ್ಲ, ಮಾಡೋಣ ಅಂತ. ಏನಾಗುತ್ತೋ ಹೆಂಗಾಗುತ್ತೋ ಬರೀ. ಅವನಿಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಅವನು ಒಪ್ತಾನಿಲ್ಲ ಅನ್ನೋದು ಗೊತ್ತಿಲ್ಲ. ಒಪ್ಪಿದ್ರು ಒಪ್ಪಲಿಲ್ಲ ಅಂದರೂ ಪೇ ಮಾಡಬೇಕು. ನೋಡೋಣ ಅಂತ. ಈಗ ನಮ್ಮ ಅತ್ತೆಯವ್ರದ್ದು ಅಂದರೆ ನಮ್ಮ ಅತ್ತೆಯವರ ತಂಗಿಯವ್ರದ್ದು ಫೋನ್ ಸರಿ ಇರಲಿಲ್ಲ, ಅವ್ರು ಮಾಡ್ಸಕ್ಕಂತ ಹೇಳಿ ಹೋಗ್ಯಾರ. ಅವನ ನಮ್ಮ ತಮ್ಮ. ಸೊ ಅವ್ನು ಬರೋದ್ರೊಳಗೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆದ್ರೆ ಆಯಿತು ಅಂತಂದು ಅಂದ್ಕೊಂಡೀನಿ. ಅವನು ಒಂದು ಕಟ್ಟಿಂಗ್ ಮಾಡಿಸ್ಕೊಂಡಿಲ್ಲ, ಒಂದು ಶೇವಿಂಗ್ ಮಾಡಿಸ್ಕೊಂಡಿಲ್ಲ. ಅವ್ಗೆ ಬರೀ ಬೇಜಾರು ಒಂದು ಟೈಪ್ ಎಲ್ಲ ಹಂಗಾಗ್ಬಿಟ್ಟೈತಿ. ಇಲ್ಲಾಂದರೆ ಪ್ರತಿ ವರ್ಷವೂ ಖುಷಿಯಿಂದ ಇರ್ತಿದ್ದ. ನಾನು ಭಾಳ ಫೋರ್ಸ್ ಮಾಡತ್ತೀನಿ ಅಂತ ಹೇಳಿ ನೈಟೂ ಬಂದ. ನೋಡೋಣ ಅಂತ. ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದೇ ಇರ್ತಾವೆ ಜೀವನದಾಗ. ಬೇಜಾರ್ದಾಗ ಅದಾನವ ಭಾಳ, ಅದ್ರ ಸಂಬಂಧ ಒಂದು ಸ್ವಲ್ಪ ಖುಷಿ ಕೊಡುತ್ತೇನೋ ಅಂತ ಹೇಳಿ ಅಂದ್ಕೊಂಡು ಮಾಡತ್ತೀನಿ. ಅದರಿಂದ ಮತ್ತಷ್ಟು ಯಾರಿಗೂ ಹರ್ಟ್ ಆಗಲಿಲ್ಲ ಅಂದ್ರೆ ಸಾಕು. ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ ಡೆಫಿನೆಟ್ಲಿ, ಅದಂತೂ ನನಗೆ ಕ್ಲಿಯರ್ ಹಂಗೆ ಗೊತ್ತೈತಿ. ನೋಡೋಣ ಅಂತಂದ್ರೂ ಏನೇನಾಗುತ್ತೋ ಎಲ್ಲದಕ್ಕೂ ರೆಡಿ ಇರೋಣಂತ ಬರ್ರಿ. ಆ್ಯಂಡ್ ಏನೇನು ಗಿಫ್ಟ್ ಕೊಟ್ಟೆ ಅಂತ ಹೇಳಿ ನೀವು ನೋಡುವಂತ್ರಿ. ಇದಾದಮೇಲೆ ನಾನು ಹೆಂಗೆ ಪ್ರಿಪ್ರೇಷನ್ ಮಾಡಿಕೊಂಡೆ, ಏನು ಅವನಿಗೆ ಹೆಂಗೆ ಸರ್ಪ್ರೈಸಾಗಿ ಇಟ್ಟೆ ಅನ್ನೋದನ್ನು ಇದರದ್ದು ನೆಕ್ಸ್ಟ್ ವಿಡಿಯೋ ಬರ್ತೈತಿ, ಅದನ್ನು ನೋಡಿರಿ. ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಬಟ್ಟೆ ತೊಳೆದಿರೋದೈತಿ, ಅವನ್ನೆಲ್ಲ ಒಣಗಿ ಹಾಕ್ಕೊಂಡು ಪಟ್ ಅಂತ ಹೇಳಿ ಫ್ರೆಶ್ ಅಪ್ ಆಗಬೇಕು. ಅವ್ರು ನನಗೆ 8 ಗಂಟೆಗೆ ಕೊಟ್ಟಾರ. ನೋಡೋಣ, ಈಗ ಟೈಮ್ 5:15 ಆಗೈತಿ. ಎಷ್ಟು ಜಲ್ದಿ ಆಗ್ತಿತ್ತು, 5:15 ಇಲ್ಲ 5:45 ಆಗಕ್ಕೆ ಬಂದೈತಿ. 5:15ಗೆ ನಾನು ಬುಕ್ ಮಾಡಿರೋದು, 5:45 ಆಗಕ್ಕೆ ಬಂದೈತಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು. ಆಮೇಲೆ ಅವನು ಎಲ್ಲ ಗಿಫ್ಟ್ ಅಲ್ಲೆಲ್ಲ ಮುಚ್ಚಿಟ್ಟೀನಿ, ಅವನ್ನೆಲ್ಲ ತೆಗೆದು ಪ್ಯಾಕ್ ಮಾಡಬೇಕು. ಅದನ್ನು ಮಾಡಿಲ್ಲ ನಾನು ಇನ್ನೂ ಮಟ್ಟ. ಪ್ಯಾಕ್ ಮಾಡಿ ಹೋಗೋಣ. ಸೊ ಇವಾಗ ಎಲ್ಲ ಕೆಲಸ ಮುಗ್ದಾವ, ಮನೆಯೆಲ್ಲ ಪೂರ ಕ್ಲೀನಾಗಿ ಹೋಗೈತಿ. ನಂಗೆ ನಗಬೇಕು ಏನೋ ಒಂದು ಗೊತ್ತಾಗಂಗಿಲ್ಲ, ಏನು ಮಾಡೋಕ್ಕನ ಮನಸ್ಸಿಲ್ಲ. ಹಂಗೇನು ನನಗೆ ಆಗತ್ಬಿಟ್ಟೈತಿ. ಇಲ್ಲ ಅಂತಂದ್ರೆ ಎಷ್ಟೆಲ್ಲ ಇರ್ತಿತ್ತು, ಮನಸ್ಸು ಐತಿ ಬಟ್ ಮಾಡೋ ಸಿಚುವೇಶನ್ ಇಲ್ಲ. ಹಾಗಾಗಿ ಪಟ್ ಅಂತ ಹೇಳಿ ಫ್ರೆಶ್ ಅಪ್ ಆಗಿಬಿಡೋಣ ಬರ್ರಿ. ಅಲ್ಲೆಲ್ಲ ಗಿಫ್ಟ್ಸ್ ಅವು ಏನೇನು ಅದಾವ ಅವನ್ನ ಪ್ಯಾಕ್ ಮಾಡಿಬಿಡೋಣ ಅಂತ ಇವಾಗ ಬರ್ರಿ. ಸೊ ನಾನು ಹಳೆ ವಿಡಿಯೋದಾಗ ನಾನು ಅಂದ್ಕೊಂಡಿದ್ದೆ ಒಂದು 5-6 ಆಪ್ಷನ್ ಅಂದ್ಕೊಂಡಿದ್ದೆ. ಬಟ್ ಅವ್ನು ಸೆಲೆಕ್ಟ್ ಮಾಡಿರೋದ್ರೊಳಗೆ ಒಂದು ಗಿಫ್ಟ್ ಅಂಥೇಳಿ ಬಂದಿದ್ದ. ಆ ಗಿಫ್ಟನ್ನು ತರಿಸಿದೆ, ಬಟ್ ಅದು ಸರಿ ಬಂದಿರಲಿಲ್ಲ, ಅದು ಮುರಿದು ಹೋಗಿತ್ತು. ಹಾಗಾಗಿ ಅದನ್ನು ರಿಟರ್ನ್ ಮಾಡಿದ್ದೆ. ಅದ್ರ ಬದಲು ರಿಪ್ಲೇಸ್ ಮಾಡಿ ಅವಂಗೆ ಏನೋ ಒಂದು ಥಿಂಗ್ ಇಷ್ಟ.
ಸೊ ಅದನ್ನು ಕೊಡ್ತೀನಿ. ಅವು ಏನೇನು ಅಂಥೇಳಿ ಕಂಟಿನ್ಯೂ ಇದ್ದ ವಿಡಿಯೋದಾಗ ನೋಡ್ತೀರಿ. ಸೊ ಅವನೇನದಾವ ಇವಾಗ ಪ್ಯಾಕ್ ಮಾಡೋಣಂತ. ಅದನ್ನು ಯಾವ್ಯಾವ ಥರ ಮಾಡಿದ್ದೆ ಅಂತ ಹೇಳಿ ಇದ್ರ ನೆಕ್ಸ್ಟ್ ವಿಡಿಯೋ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತಿ ನಿಮ್ಗೆ. ಬರೀ ಬಡ ಬಡ ಪ್ಯಾಕ್ ಮಾಡಿಬಿಡೋನು. ಆ್ಯಂಡ್ ಈ ಸಲ ಅವ್ನಿಗೆ ನಾನು ಡ್ರೆಸ್ಸಸ್ ಜಾಸ್ತಿ ಕೊಡ್ಸೀನಿ. ಸೊ ಅದನ್ನು ನಿನ್ನೆ ನೈಟ್ನ ಎಲ್ಲ ಅವ್ನ ಕವರ್ಗೆ ಕವರ್ ಅವ್ನ ಕಡೆ ಕೊಟ್ಬಿಟ್ಟೆ. ಯಾಕೆ ಜಾಸ್ತಿ ಕೊಡ್ಸೀನಿ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇನೂ ಐತಿ ಇವಾಗ. ಮೇನ್ ಅವ್ನಿಗೆ ಏನೇನು ಬೇಕಾಗಿತ್ತು ಅವನ್ನ ಕೊಡ್ಸೀನಿ. ಆ್ಯಂಡ್ ಬರ್ಡೇಗೂ ಅಥವಾ ಎರಡರೊಳಗೆ ಒಂದು ಸೆಲೆಕ್ಟ್ ಮಾಡಿದ್ದೆ. ಅವ್ನು ಏನೇನು ಸೆಲೆಕ್ಟ್ ಮಾಡೋಣ ಅದು ಪ್ಲಸ್ ಅದು ಎಲ್ಲರದೂ ಸೇರಿಸಿ ನಾವು ಕೊಡಿಸ್ಬಿಟ್ಟಿನಿ. ಇನ್ನೂ ಜಸ್ಟ್ ಒಂದು 3 ಗಿಫ್ಟ್ಸ್ ಅದಾವೆ, ಅವನ್ನ ಪ್ಯಾಕ್ ಮಾಡಿಬಿಡೋಣ ಅಂತ. ಸೊ ಅಲ್ಲೇ ಗಿಫ್ಟ್ಸ್ ರೆಡಿ ಮಾಡಿ ಇಟ್ಟೀನಿ. ಸೊ ಅದ್ರ ಮೇಲೆ ಚದರ್ ಮುಚ್ಚೀನಿ, ಹಿಂಗೆ ಕಾಣಬಾರ್ದು ಅಂತ ಹೇಳಿ. ಅವನಿಗೆ ವೇಟ್ ಮಾಡಾಕತ್ತೇವೆ, ಬಾ ಬಾ ಅಂತ ನಂದಿನಿ. ಬರಾಕತ್ತೀನಿ ಅಂತ ನಾವು ಒಂದ್ಸಲ ಇಲ್ಲ ಅಂತ ನಾನು ನೋಡೋಣ ಏನೇನು ಆಗ್ತಿತ್ತೋ ಏನೋ. ಸೊ ಇವಾಗ ನಾನು ಅನ್ನೋಗೆ ಕಾಲ್ ಮಾಡಿದ್ದೆ. ಆ್ಯಕ್ಚುಲಿ ಸಿಚುವೇಶನ್ದಾಗ ಅಳಬೇಕು ಅನ್ನೋಗ್ಬೇಕು ಒಂದು ಗೊತ್ತಾಗತ್ತಿಲ್ಲ ನನಗೆ. ಹೌದು ಟೈಮ್ ಬ್ಯಾಡ್ ಐತಿ ಇಲ್ಲ ಅಂತ ಅನ್ನಂಗಿಲ್ಲ, ಬಟ್ ನನಗೂ ಬರ್ಡೇ ಮಿಸ್ ಮಾಡೋಕ್ಕೂ ಮನಸ್ಸಿಲ್ಲ ನನಗೆ ಕರೆ ಹೇಳ್ಬೇಕಂತಂದ್ರೆ. ಸೊ ಅನ್ನೋ ಇಲ್ಲ ಬೇಡ ಈ ಸಿಚುವೇಶನ್ದೊಳಗೆ ಹಾಗೆಲ್ಲ ಮಾಡಿದರೆ ಸರಿ, ನನಗೂ ಗೊತ್ತು ಮಾಡಿದರೆ ಸರಿ ಆಗಂಗಿಲ್ಲ ಅಂತ ಹೇಳಿ. ಬಟ್ ಒಂದು ಸ್ವಲ್ಪ ಆರಾಮಿದ್ರೆ ಮಾಡೋಣ ಅಂಥೇಳಿ ಅಂದ್ಕೊಂಡೆ ನಾನು. ಅದು ಎಷ್ಟೋ ತಿಂದ ಮೇಲೆ ಸಂಜೆ ಟೈಮ್ದಾಗ ಹೇಳಿ ಪಾಪ ಅವ್ರು ಒಂದು ಮಾತಿಗನ ಬುಕ್ ಮಾಡ್ಕೊಂಡಿದ್ರ. ಸೊ ಅವ್ರಿಗೆ ಹೋಗಿ ಮತ್ತು ನಂಗೆ ಕಾಲ್ ಐತಿ ಮಾತಾಡೋಕ್ಕೂ ಆಗೋಯ್ತು. ಅಷ್ಟೊಂಥರ ಬೇಜಾರಾಗತ್ತೆ ಬಿಟ್ಟಿದ್ದು ಈ ಟೈಮ್ದಾಗ. ಯಾಕೆ ಹಿಂಗಾದ್ರೆ ನಾ ಎಷ್ಟು ಸಲ ಅನ್ಕೋತೀನಿ ನನಗೆ ಒಂದು ಬರ್ಡೇ ಟೈಮ್ದೊಳಗೆ ನಂಗೆ ಹರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನೆಲ್ಲ ಹೋಪ್ ಇಟ್ಕೊಂಡಿರ್ತೀವಿ, ಏನಾರ ಒಂದು ಸ್ಪೆಷಲ್ ಡೇ ಇದ್ದಾಗ ಯಾರೇನು ಬೇಕು ಅಂತ ಆಗಂಗಿಲ್ಲ. ಬಟ್ ಕೆಲವೊಂದು ಟೈಮ್ನಾಗ ಭಾಳ ಬೇಜಾರಾಗ್ತೈತಿ. ಸೊ ಈಗ ನನಗೂ ಆ್ಯಕ್ಚುಲಿ ಹಂಗಾಗತ್ತೈತಿ. ನಂಗೆ ಸಿಕ್ಕಾಪಟ್ಟೆ ಅಳು ಬರತೈತಿ, ಬಟ್ ಅಂದರೂ ಕಂಟ್ರೋಲ್ ಮಾಡ್ಕೊಳಕತ್ತೀನಿ. ಏನೋ ಒಂಥರ ಬಟ್ ಏನು ಅಂತಂದ್ರೆ ಹೆಂಗಾರ ಆಗ್ಬಲ್ದಾಕ ಒಂದು ಸಿಂಪಲ್ಲಾಗಿ ಆಗಿದ್ರೆ ನನಗೆ ಖುಷಿ ಇತ್ತು. ನಿನ್ನೆ ಮಾಡಿರೋದು ನನಗೇನಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಹಾಗಾಗಿ ಆ್ಯಂಡ್ ವಿನಾಯಕ್ ಇವೆಂಟ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತಂದು ಹೇಳ್ತೀನಿ. ಬಿಕಾಸ್ ಹೇಳಿದ್ದು ಆಮೇಲೆ ಒಂದು ಸಿಚುವೇಶನ್ ನಾವು ಹಿಂಗೆ ಕ್ಯಾನ್ಸಲ್ ಮಾಡ್ಕೊಂಡೇವ್ರಿ ಅಂತ ಹೇಳಿದ್ದಕ್ಕೂ ಪಾಪ ಅವರು ನಮಗಾಗಿ ಏನೋ ಒಂದು ಟೈಮಿಂಗ್ಸ್ ಇಟ್ಟಿರ್ತಾರೆ. ಸೊ ಆ ಟೈಮಿಂಗ್ಸ್ ಒಳಗೆ ಅವ್ರು ಬೇರೆ ಯಾವುದೋ ಆರ್ಡರ್ಸ್ ತೊಗೊಂಡಿರಂಗಿಲ್ಲ. ಅಂಥದ್ರೊಳಗೂ ನಾವು ಹೋಗಿ ಇಲ್ಲ ಅಮೌಂಟ್ ತೊಗೊಂಡು ಇನ್ನೂ ಪೇ ಮಾಡಿರಲಿಲ್ಲ. ಸೊ ಅಮೌಂಟ್ ತಗೋರಿ ಅಂತಂದು ಅಂದಮೇಲೆ ಲಾಸ್ಟಿಗೆ ಅರ್ಧ ಅಮೌಂಟ್ ಅಷ್ಟು ತೊಗೊಂಡಾರ ಅವರು ಪಾಪ. ಸೊ ಅದೇ ಒಂದು ನಂಬಿಕೆ. ಅಷ್ಟು ಟೈಮ್ದಾಗ ಹೇಳಿದೆ ಪಾಪ ಎಲ್ಲರೂ ಒಂದು ಕಡೆಯಿಂದ ಹೆಲ್ಪ್ ಮಾಡಿದಾಗ ಏನಾರ ಒಂದು ಹಿಂಗಾದಾಗ ಬೇಜಾರಾಗ್ತೈತಿ. ಅವನಿಗೂ ಸಿಕ್ಕಾಪಟ್ಟೆ ಬೇಜಾರೈತಿ ಅನ್ನೋಗೆ. ಬಟ್ ಅದನ್ನು ಹೇಳ್ಕೋವಲ್ಲ ಅಷ್ಟು ಅವನ. ಸೊ ಏನೂ ಮಾಡೋಕ್ಕಾಗೋದಿಲ್ಲ ಹೀಗೆಲ್ಲ ಇದ್ದಾಗ. ನೋಡೋಣ ನೆಕ್ಸ್ಟ್ ಐ ಹೋಪ್ ಮುಂದಿನ ವರ್ಷ ಚಲೋ ಆಗಲಿ ಅಂತಂದು ಹೇಳ್ತೀನಿ. ನೋಡೋಣ, ಈಗಂತೂ ಏನೂ ಟೈಮ್ ಇಲ್ಲ. ನೋಡು ನಾವೇನು ಗಿಫ್ಟ್ಸ್ ಅದಾವ ಅವನ್ನಷ್ಟೇ ಮನೆ ಒಳಗನ್ನು ಕೊಟ್ಟು ಮುಗಿಸ್ಬಿಡ್ತೀವಿ. ಸೊ ಇಷ್ಟ. ಅದೇನಂದು ಪಕ್ಕ ಹಾಂ ಇದೆ ಬಿತ್ತ ಕಂಡಿಡಿದು ಅದಲ್ಲ ಇದೆ ಎಲ್ಲ ಕರೆಕ್ಟಂಗೆ ಗೆಸ್ ಮಾಡಿದಿಲ್ಲ. ಓಪನ್ ಮಾಡ. ಆಲ್ರೆಡಿ ವಿಡಿಯೋ ದೊಡ್ಡದಾಗೈತಿ ಅಂತ ಹೇಳಿ ಈ ವಿಡಿಯೋ ಸ್ವಲ್ಪ ಸಣ್ಣದು ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮೂಮೆಂಟ್ನಾಗ ಇಟ್ಟಿದ್ದೆ. ಹೌದಾ ಇದು ಪರ್ಫ್ಯೂಮು. ಅವ್ನಿಗೆ ಪರ್ಫ್ಯೂಮ್ಸ್ ಅಂದ್ರೆ ಭಾಳ ಇಷ್ಟ. ಅವ್ನು ಕರೆಕ್ಟಂಗೆ ಗೆಸ್ ಮಾಡಿದ್ದ. ಸೊ ಅವ್ನಿಗೆ ಇಷ್ಟ ಅಂತ ಹೇಳಿ ಪರ್ಫ್ಯೂಮ್ಸ್ದಾಗ ಗಿಫ್ಟ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಶೂಸ್ ಕೊಟ್ಟೀನಿ, ಆ ವಿಡಿಯೋ ಮಿಸ್ ಆಗೈತಿ. ನೆಕ್ಸ್ಟ್ ಗಿಫ್ಟ್, ಲಾಸ್ಟ್ ಗಿಫ್ಟ್. ನೋಡೋಣ ಗೆಸ್ ಮಾಡ್ತೀನಿ ಅನ್ನೋದನ್ನು. ವೇಸ್ಟ್ಲೇ ನೀನು. ಅವನೀಗ ಅದೇನಿತ್ತು. ಸೊ ನಾನು ಬೇಜಾರಾದೆ ಅಂದರು ಮತ್ತು ಅವನು ಬೇಜಾರಾಗ್ತಾನೆ ಅಂತ ಹೇಳಿ ಗಿಫ್ಟ್ ಏನಿದ್ವ ಅವನ್ನ ಕೊಟ್ಟೆ. ಕೊಟ್ಟಾದ್ಮೇಲೆ ಅವನು ಬೇಜಾರೈತಿ, ಬಟ್ ತೋರಿಸ್ಕೊಳಕತ್ತಿಲ್ಲ. ಹಂಗೂ ಎಲ್ಲ
ಇಷ್ಟ ಆದ್ವ ಅವ್ನಿಗೆ ಆಬ್ವಿಯಸ್ಲಿ ಏನು ಕೊಟ್ರು ಇಷ್ಟ ಆಗ್ತೈತಿ. ಸೊ ಇಷ್ಟ ಆದ್ವ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೂ ಒಂಥರ ಬೇಜಾರಾಗದ್ ಬಿಟ್ಟೈತಿ. ಎಷ್ಟು ಅಂದ್ಕೊಳತ್ತೀನಿ ಅಂದರೂ ಒಂಥರ ಬೇಜಾರಾಗತ್ಬಿಟ್ಟೈತಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ಏನಂತ ತಮ್ಮನೇಲಿ ಇಡ್ತೀನೋ ಏನಂತ ಕೊಡ್ತೀನೋ ಗೊತ್ತಿಲ್ಲ, ನೋಡೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.